ಜೊಯ್ಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳವಿಯ ಜಾತ್ರಾ ಮಹೋತ್ಸವದ ಯಶಸ್ಸಿಗೆ ಸಹಕರಿಸುವಂತೆ ಉಳವಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಮೊಕಾಶಿ ಮನವಿ. ಜೊಯ್ಡಾ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಉಳವಿಯಲ್ಲಿ ಫೆಬ್ರವರಿ 16ರಿಂದ ಫೆಬ್ರವರಿ 26ರವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವದ ಯಶಸ್ಸಿಗೆ ಸರ್ವರು ಸಹಕರಿಸುವಂತೆ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಮೊಕಾಶಿಯವರು ಮನವಿಯನ್ನು ಮಾಡಿದ್ದಾರೆ. ಅವರು ಇಂದು ಗುರುವಾರ ಮಧ್ಯಾಹ್ನ 1 ಗಂಟೆಗೆ ಶ್ರೀ ಕ್ಷೇತ್ರ ಉಳವಿಯಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಈ ಜಾತ್ರೆಗೆ ಎಲ್ಲ ನಾಡಿನ ಭಕ್ತರು ಇಲ್ಲಿ ಬಂದು ಹೋಗುವಂಥ ಸಂಪ್ರದಾಯ ಇದೆ. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಾವು ಉಳವಿ ಎಲ್ಲ ಅಂಗಡಿಕಾರಲ್ಲಿ ವಿನಂತಿ ಮಾಡೋದೇನೆಂದರೆ, ನಾವು ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿರುತ್ತೇವೆ. ಇದಕ್ಕೆಲ್ಲರೂ ಬದ್ಧರಾಗಬೇಕು ಮತ್ತು ಇಲ್ಲಿಯ ಪರಿಸರವನ್ನು ಉಳಿಸಬೇಕು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತೇವೆ ಗ್ರಾಮ ಪಂಚಾಯತಿಯಿಂದ. ಮತ್ತು ಇದು ನಮ್ಮ ಪಂಚಾಯತಿ ಇಡೀ ದೇಶದಲ್ಲಿ 2ನೇ ಒಂದು ಇಕೋ ವಿಲೇಜ್ ಅಂತ ಅನುಷ್ಠಾನಗೊಳ್ತಾ ಇರುತ್ತದೆ. ಆದ ಕಾರಣ ಎಲ್ಲರೂ ಈ ಇಕೋ ವಿಲೇಜ್ ಆಗಲಿಕ್ಕೆ ಎಲ್ಲ ಭಕ್ತಾದಿಗಳನ್ನು ಸಹಕಾರ ಬೇಕು ಮತ್ತು ಎಲ್ಲ ಅಂಗಡಿಕಾರರು ಸಹಕಾರ ಬೇಕು. ಮತ್ತು ಈ ಇಕೋ ವಿಲೇಜಿನ ಒಂದು ಪ್ಲಾಸ್ಟಿಕ್ ನಿಷೇಧ ಇರ್ಬೋದು, ಪ್ಲಾಸ್ಟಿಕ್ ಮತ್ತು ಬಯಲು ಮಲ ವಿಸರ್ಜನೆ ಮಾಡೋದನ್ನು ಸಂಪೂರ್ಣ ನಿಷೇಧಿಸಿದೆ. ಅಲ್ಲಿ ನಮ್ಮ ಶೌಚಾಲಯಗಳ ತಾತ್ಕಾಲಿಕ ಶೌಚಾಲಯ, ಪರ್ಮನೆಂಟ್ ಶೌಚಾಲಯವನ್ನು ಗ್ರಾಮ ಪಂಚಾಯತಿಯಿಂದ ವ್ಯವಸ್ಥೆ ಮಾಡಿರ್ತೇವೆ. ಅದನ್ನೇ ಬಳಕೆ ಮಾಡಬೇಕು. ಕುಡಿ ನೀರಿನ ವ್ಯವಸ್ಥೆಗಾಗಿ ಸಾಕಷ್ಟು ನಾವು ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದು ಎಲ್ಲರೂ ಕುಡಿಯ ನೀರಿನ ಒಂದು ಮಿತವಾಗಿ ಬಳಸಿ ಇಲ್ಲಿಯ ಒಂದು ಗ್ರಾಮ ಪಂಚಾಯತಿಗೆ ಸಹಕಾರ ನೀಡಬೇಕು ಎಲ್ಲ ಭಕ್ತರಲ್ಲಿ ನಾನು ಕೇಳಿಕೊಡುತ್ತೇನೆ.